आज आसमान में प्यारा समा है, तेरा सितारा रोशन हुआ है। आज आसमान में प्यारा समा है, तेरा सितारा रोशन हुआ है। तेरी रोशनी में जीते हम सब, तेरी रोशनी में जीते हैं हम सब। खुशियों के भी दिल में जले हैं। आज आसमान में प्यारा समा है, तेरा सितारा रोशन हुआ है। तेरी वादियों का संगीत न्यारा, प्यार तेरा है जीने का सहारा। तेरी वादियों का संगीत न्यारा, प्यार तेरा है जीने का सहारा। बेहद जरने तेरी करना है, बेहद जरने तेरी करना है। ए अरियाली तेरी कृपा है। आज आसमान में प्यारा समा है, तेरा सितारा रोशन हुआ है। कोई नहीं था कहने को अपना, दुख से भरा दिल टूटा सपना। कोई नहीं था कहने को अपना, दुख से भरा दिल टूटा सपना। यीशु तूने आकर गल से लगाया, यीशु तूने आकर गल से लगाया। नई जिंदगी का पैगाम लाया। आज आसमान में प्यारा समा है, तेरा सितारा रोशन हुआ है। कोड़ियों कचू के तूने रूह मिटाया, मरते हुए लो जी के उठा है। कोड़ियों कचू के तूने रूह मिटाया, मरते हुए लो जी के उठा है। पापी मैगदलेन को माफ किया था, पापी मैगदलेन को पाप किया था। कितने अजूबे तूने किया है। आज आसमान में प्यारा समा है, तेरा सितारा रोशन हुआ है। आज आसमान में प्यारा समा है, तेरा सितारा रोशन हुआ है। तेरी रोशनी में जीते हम सब, तेरी रोशनी में जीते हैं हम सब। खुशियों के भी दिल में जले हैं। आज आसमान में प्यारा समा है, तेरा सितारा ರೋಷನ್ ಹುವಾ ಹೈ. ನಾವು ಕಲಿಯುತ್ತಾ ಬಂದಿದ್ದೇವೆ ಮತ್ತಾಯನ ಬರೆಸುವಾರ್ತೆ 7ನೇ ಅಧ್ಯಾಯ 1ರಿಂದ 29 ವಚನದವರೆಗೂ. ಅದರಲ್ಲಿ 8-9 ಪ್ಯಾರಗಳು ಇದೆ. ಆ ಪ್ಯಾರಗಳಲ್ಲಿ ನಾವು ಅನೇಕ ವಿಷಯಗಳನ್ನ ನಾವು ಕಲಿಯುತ್ತಾ ಬಂದೆವು. ಮೊದಲನೇದಾಗಿ ನಾವು ನೋಡುವಾಗ
ತೀರ್ಪು ಮಾಡಬೇಡಿರಿ, ನಿಮಗೂ ತೀರ್ಪಾಗುವುದಿಲ್ಲ. ಎರಡನೇದಾಗಿ ನೋಡುವಾಗ ನಾವು ತೀರ್ಪಿಗೆ ಸರಿಯಾಗಿ ನಿಮಗೂ ತೀರ್ಪಾಗುವುದು. ನಾವು ಮಾಡುವ ತೀರ್ಪಿಗೆ ಸರಿಯಾಗಿ ನಮಗೂ ತೀರ್ಪಾಗುವುದು. ಅದು ದೇವರಿಂದ ನಮಗೆ ಆಗುವಂತ ತೀರ್ಪು ಎಂಬುದಾಗಿ. ನೀವು ಅಳೆಯುವ ಅಳತೆ ಎಂಬುದಾಗಿ ನಾವು ಮೂರನೇದಾಗಿ ನೋಡ್ತೇವೆ. ನಾವು ಯಾವ ರೀತಿ ಅಳಿತೀವೋ ಜನರು ಕೂಡ ಅದೇ ರೀತಿಯಾಗಿ ನಮ್ಮನ್ನ ಅಳೆಯುವಂತವ್ರು ಆಗಿದ್ದಾರೆ ಎಂಬುದಾಗಿ. ನಾಲ್ಕನೇದಾಗಿ, ನಿನ್ನ ಕಣ್ಣಿನಲ್ಲಿರುವ ತೊಲೆಯನ್ನು ಆಲೋಚಿಸದೆ ನಿನ್ನ ಸಹೋದರನ ಕಣ್ಣಿನಲ್ಲಿರುವ ತಲೆಯನ್ನು ರವೆಯನ್ನ ಆಚೆ ಯೋಚಿಸುವುದೇಕೆ ಎಂಬುದಾಗಿ. ನಾವು ಹೀಗೆ ನೋಡ್ತಾ, ನಿನ್ನ ಸಹೋದರನಿಗೆ ನಿನ್ನ ಕಣ್ಣಿನೊಳಗಿಂದ ರವೆಯನ್ನು ತೆಗೆಯುತ್ತೇನೆ ಬಾ ಎಂದು ಹೇಳುವುದು ಹೇಗೆಂಬುದಾಗಿ. ಮತ್ತು ನಾವು ಆರನೇ ವಿಷಯದಲ್ಲಿ ನೋಡುವಾಗ, ದೇವರ ವಸ್ತುವನ್ನು ನಾಯಿಗಳಿಗೆ ಹಾಕಬೇಡ್ರಿ, ನಿಮ್ಮ ಮುತ್ತುಗಳನ್ನು ಹಂದಿಗಳ ಮುಂದೆ ಚೆಲ್ಲಬೇಡ್ರಿ ಎಂಬುದಾಗಿ 6ನೇ ವಚನದಲ್ಲಿ ನೋಡ್ತಾ ಹೋಗ್ತೇವೆ. ಹಾಗೆಯೇ ಪ್ರಾರ್ಥನೆ ವಿಷಯದಲ್ಲಿ ನಾವು ನೋಡ್ತಾ ಬಂದ್ವಿ. 7ನೇ ವಿಷಯದಲ್ಲಿ, ಬೇಡಿಕೊಳ್ಳಿರಿ ನಿಮಗೂ ದೊರೆಯುವುದು ಎಂಬುದಾಗಿ, ತಟ್ಟಿರಿ ಸಿಗುವುದು ಎಂಬುದಾಗಿ ಇಲ್ಲಿ ನೋಡುತ್ತಾ ಬಂದ್ವಿ ಪ್ರಾರ್ಥನೆ ವಿಷಯದಲ್ಲಿ. ಹಾಗೆ ನಾವು ಏನನ್ನು ಬೇಡಿಕೊಳ್ತೇವೋ ಅದು ನಂಬಿಕೆಯಿಂದ ಬೇಡಿಕೊಳ್ಬೇಕೆಂಬುದಾಗಿ ನಾವು 8ನೇ ವಿಷಯವನ್ನ ನಾವು ಕಲಿಯುತ್ತಾ ಬಂದ್ವಿ. ಹಾಗೆ ದೇವರು ಯಾವ ರೀತಿಯಾಗಿ ಪ್ರೀತಿಯಿಂದ ತನ್ನ ಪ್ರಾರ್ಥನೆಗೆ ಸದುತ್ತರವನ್ನು ಕೊಡ್ತಾರೆ. ಈ ಲೋಕದ ತಂದೆಯೇ ಮಕ್ಕಳಿಗೆ ಒಳ್ಳೆಯ ರೀತಿಯಲ್ಲಿ ಕೊಡುವಂತದ್ದು ಆಗಿದ್ದರೆ, ಹಾಗೆ ಪರಲೋಕದ ತಂದೆ ಇನ್ನೂ ಹೆಚ್ಚಿನಾಗಿ ಅವರು ಆತನು ಆತನು ಕೊಡುವಂತನು ಆಗಿದ್ದಾನೆ ಎಂಬುದಾಗಿ ನಾವು ಇಲ್ಲಿ ನೋಡುತ್ತೇವೆ. ಹಾಗೆ ನಾವು ಮುಂದರಿತಾ ಹೋದಾಗ 9ನೇ ವಿಷಯದಲ್ಲಿ ನೋಡ್ತೇವೆ. ಅಂತೂ ಜನರು ನಿಮಗೆ ಏನೇನ್ ಮಾಡ್ಬೇಕೆಂದು ಅಪೇಕ್ಷಿಸ್ತಾರೋ 12ನೇ ವಚನ, ನೀವು ಅವರಿಗೆ ಮಾಡಿರಿ, ಇದೇ ಧರ್ಮಶಾಸ್ತ್ರದ ಮತ್ತು ಪ್ರವಾದಿಗಳ ತಾತ್ಪರ್ಯ ಎಂಬುದಾಗಿ. ಈ 9ನೇ ವಿಷಯದಲ್ಲಿ ನಾವು ಹಾಗೆ ಕಲಿಯುತ್ತಾ ಹೋದಾಗ, ಮತ್ತೆ ತೀರ್ಪು ವಿಷಯದಲ್ಲಿ 2 ವಾಕ್ಯವನ್ನ ನಾವು ನೋಡಿಕೊಳ್ಳೋಣ. 2 ಕೊರಿಂಥ 4ನೇ ಅಧ್ಯಾಯ 2 ಕೊರಿಂಥ 4ನೇ ಅಧ್ಯಾಯ 4ನೇ ವಚನದಿಂದ ದಯಮಾಡಿ ಓದಿ. ಇವರಲ್ಲಿ ದೇವರ ಪ್ರತಿರೂಪವಾಗಿರುವ ಕ್ರಿಸ್ತನ ಪ್ರಭಾವವನ್ನು ತೋರಿಸುವ ಸುವಾರ್ತೆಯ ಪ್ರಕಾಶವು ಉದಯವಾಗಬಾರದೆಂದು ಈ ಪ್ರಪಂಚದ ದೇವರು ನಂಬಿಕೆಯಿಲ್ಲದವರ ಮನಸ್ಸನ್ನು ಕೆಡಿಸಿದ್ದಾನೆಂಬುದಾಗಿ 1 ಕೊರಿಂಥ 4ನೇ ಅಧ್ಯಾಯ ನೋಡಿ. ಆದುದರಿಂದ ನಾವು ದೇವರ ಕರುಣೆಯಿಂದ ಈ ಸೇವೆಯನ್ನು 4ನೇ ಅಧ್ಯಾಯ 1 ಕೊರಿಂಥ 4ನೇ ವಚನದಿಂದ, ಇವರಲ್ಲಿ ದೇವರ ಪ್ರತಿರೂಪವಾಗಿರುವ ಕ್ರಿಸ್ತನ 1 ಕೊರಿಂಥ 4ನೇ ಅಧ್ಯಾಯ 4ನೇ ವಚನದಿಂದ, ನಮ್ಮಲ್ಲಿ ದೋಷವಿದೆಯೆಂದು ನನ್ನ ಬುದ್ಧಿಗೆ ತೋರುವುದಿಲ್ಲವಾದರೂ ದೋಷವಿಲ್ಲದವನೆಂಬ ನಿರ್ಣಯವು ಇದರಿಂದಾಗುವುದಿಲ್ಲ. ನನ್ನನ್ನು ವಿಚಾರಣೆ ಮಾಡುವವನು ಕರ್ತನೆ. ನನ್ನನ್ನು ವಿಚಾರಣೆ ಮಾಡುವವನು ಕರ್ತನೆ. ನಾವು 1 ಕೊರಿಂಥ 11ನೇ ಅಧ್ಯಾಯದಲ್ಲಿ ನಾವು 23, ನಮ್ಮನ್ನು ನಾವೇ ವಿಚಾರ ಮಾಡಿಕೊಂಡ್ರೆ ನಮಗೆ ತೀರ್ಪಾಗುವುದಿಲ್ಲ. ಇನ್ನೊಬ್ಬರ ಬಗ್ಗೆ ನಾವು ತೀರ್ಪು ಮಾಡ್ತಾ ಹೋಗ್ತೇವೆ. ನಾನು ಹೇಳ್ತಾ ಬಂದೆ, ಅನೇಕ ವಿಷಯದಲ್ಲಿ ತೀರ್ಪನ್ನ ಮಾಡುವಂತ, ಸಹೋದರನ ವಿಷಯದಲ್ಲಿ, ಮತ್ತೊಬ್ಬನ ಸೇವಕನ ವಿಷಯದಲ್ಲಿ ತೀರ್ಪು ಮಾಡುತ್ತಾ ಬರುವುದನ್ನ ನೋಡಿದ್ವಿ. ಈ ಪರಿಸಾಯನ ಯಾವ ರೀತಿಯಾಗಿ ಆಲಯದಲ್ಲಿ ಬಂದು ಅವನು ಯಾವ ರೀತಿಯಾಗಿ ದೇವರ ಮುಂದೆ ತನ್ನನ್ನು ಹೊಗಳಿಕೊಳ್ಳುತ್ತಾ ಅನೇಕ ವಿಷಯಗಳನ್ನು ಕೊಚ್ಚಿಕೊಳ್ಳುವಂತ ಆಗ್ತಾನೆ. ನಾನು ಕಾಣಿಕೆ ಕೊಡ್ತೇನೆ, ಉಪವಾಸ ಮಾಡ್ತೇನೆ, ನಾನು ಯಾವಾಗಲೂ ಸಭೆಗೆ ಬರ್ತೇನೆ. ಈಗ ಅನೇಕ ವಿಷಯಗಳನ್ನ ದೇವರ ಮುಂದೆ ದೈಹಿಕವಾಗಿ ಅನೇಕ ವಿಶ್ವಾಸಿಗಳು ಅದನ್ನ ಹೇಳುವಂತವ್ರಾಗಿರ್ತಾರೆ.
ದೈಹಿಕವಾಗಿ ದೇವರಿಗೆ ಏನನ್ನು ಸಮರ್ಪಣೆ ಮಾಡಬೇಕು ಅದನ್ನು ಮಾಡ್ತಾ ಇರ್ತಾರೆ. ಆದ್ರೆ ಅವರ ಹೃದಯ ಯೇಸು ಕ್ರಿಸ್ತನ ಹೇಳಿದ ಹಾಗೆ ಏನಾಗಿದೆ ಎಂಬುದಾಗಿ ಹೇಳುವಾಗ ದೂರವಾಗಿದೆ ಎಂಬುದಾಗಿ. ನಿಮ್ಮ ಹೃದಯ ನನ್ನಿಂದ ದೂರವಾಗಿದೆ ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸುವಂತದ್ದಾಗಿದೆ. ಹಾಗೆ ಈ ರೀತಿಯಾಗಿ ಹೇಳುವಾಗ ಆ ಒಂದು ಫರಿಸಾಯನು ಯಾವ ರೀತಿ ಹೇಳ್ತಾನೆ ಎಂಬುದಾಗಿ ಹೇಳುವಾಗ, ಆ ಸುಂಕದವನ್ನ ತೋರಿಸಿ ನಾನು ಇವನಂತೆ ಅಲ್ಲ ಎಂಬುದಾಗಿ ಹೇಳುವುದನ್ನ ನೋಡ್ತೇವೆ. ಅವನ ಹಾಗೆ ನಾನಿಲ್ಲ ಎಂಬುದಾಗಿ ಕಂಪೇರ್ ಮಾಡಿಕೊಳ್ಳುವಂಥದ್ದು. ಇವತ್ತು ವಿಶ್ವಾಸಿಗಳು ಏನ್ ಮಾಡ್ತಾ ಇದ್ದಾರೆ ಎಂಬುದಾಗಿ ಹೇಳುವಾಗ ಆತ್ಮೀಯ ಒಂದು ಗರ್ವ ಅಂತ ಹೇಳ್ಬೋದು, ಆತ್ಮೀಯ ಒಂದು ಹೊಗಳಿಕೆ ಅನೇಕ ವಿಶ್ವಾಸಿಗಳಲ್ಲಿದೆ. ನಾನು ಮತ್ತೊಬ್ಬರ ರೀತಿಯಲ್ಲ, ನಾವು ಈ ರೀತಿಯಲ್ಲ, ನಾವು ಮತ್ತೊಬ್ಬ ಕುಟುಂಬದ ರೀತಿಯಲ್ಲಿ ನಾವು ಜೀವಿಸೋದಿಲ್ಲ, ನಮ್ಮ ಕುಟುಂಬ ಬಹಳ ಇದಾಗಿದೆ, ಹಾಗೆ ಹೀಗೆ ಎಂಬುದಾಗಿ ಹೊಗಳಿಕೊಳ್ಳುವುದನ್ನ ನೋಡ್ತೇವೆ. ಹಾಗಾದ್ರೆ ಇಲ್ಲಿ ಹೇಳುವಾಗ ದೇವರು ಏನ್ ಹೇಳ್ತಾರೆ ಅಂತಂದ್ರೆ, ನನ್ನನ್ನು ವಿಚಾರಣೆ ಮಾಡುವವನು ಕರ್ತನೆ. ಹಾಗೆ ನಾವು ರೊಟ್ಟಿ ಪಾತ್ರೆ ತೆಗೆದುಕೊಳ್ಳುವ ಮುಂಚೆ ಯಾವ ರೀತಿಯಾಗಿ ಸಭೆಗೆ ಹೋಗಿ ನಾವು ಆಲೋಚನೆ ಮಾಡಿಕೊಂಡು ಎಷ್ಟು ದೇವರು ನಮಗೆ ಯೋಗ್ಯತೆನ ಆ ಒಂದು ರೊಟ್ಟಿ ಮತ್ತು ಪಾತ್ರೆಯಲ್ಲಿ ನಾವು ಪಾಲು ತೆಗೆದುಕೊಳ್ಳುವುದಕ್ಕೆ ನಾವು ಎಷ್ಟು ಯೋಗ್ಯರೆಂಬುದಾಗಿ ನಮ್ಮನ್ನು ನಾವೇ ವಿಚಾರ ಮಾಡಿಕೊಳ್ಳುವಂತರಾಗಿರ್ಬೇಕು. ಹಾಗೆಯೇ ಇಲ್ಲಿ ನೋಡುವಾಗ ದೇವರು ಆತನು ನಮ್ಮನ್ನ ವಿಚಾರಣೆ ಮಾಡುವಂತನು ಆಗಿದ್ದಾನೆ ಎಂಬುದಾಗಿ ಇಲ್ಲಿ ನಾವು ನೋಡುವಂತವರಾಗಿದ್ದೇವೆ. ಹಾಗಾದ್ರೆ ನಮ್ಮನ್ನು ದೇವರು ವಿಚಾರಣೆ ಮಾಡುವಾಗ ದೇವರ ಸಮ್ಮುಖದಲ್ಲಿ ನಾವು ಹೇಗೆ ಆತನ ಇರುತ್ತೇವೆಂಬುದಾಗಿ ನಾವು ತಿಳಿದುಕೊಳ್ಳುವಂತವರಾಗಿರ್ಬೇಕು. ಆದುದರಿಂದ ಇವೆಲ್ಲ ನೋಡುವಾಗ ನಮ್ಮ ಕಣ್ಣಿನಲ್ಲಿ ಇರುವಂತ ಆ ಒಂದು ತೊಲೆ, ಆ ಒಂದು ಕುರುಡುತನ ನಮ್ಮಲ್ಲಿ ಇರದೆ ನಾವು ಇತರರಿಗೆ ದಾರಿ ತೋರಿಸುವುದಾದರೆ ನಾವೇ ಕುರುಡರಾಗಿ ಮತ್ತೊಬ್ಬ ಕುರುಡರಿಗೆ ನಾವು ದಾರಿ ತೋರಿಸಲು ಸಾಧ್ಯವಿಲ್ಲ ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸುವಂಥದ್ದು ಆಗಿದೆ. ಆದ್ರಿಂದ ನಾವು ವಿಚಾರಣೆಗೆ ದೇವರು ನಮ್ಮನ್ನು ವಿಚಾರಿಸುವಂತವನು ಆಗಿದ್ದಾನೆಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ಹಾಗೆ 5ನೇ ವಚನ ಮುಂದುವರಿಸುತ್ತಾ ನಾವು ನೋಡುವುದಾದರೆ, ಆದುದರಿಂದ ಕಾಲಕ್ಕೆ ಮೊದಲು ಯಾವುದನ್ನು ಕುರಿತು ತೀರ್ಪು ಮಾಡಬೇಡಿರಿ, ಕರ್ತನು ಬರುವ ತನಕ ತಡೆಯಿರಿ. ನೋಡಿದರಲ್ಲ ಈ ವಾಕ್ಯವನ್ನು. 5ನೇ ವಚನ ಓದಿ ಒಂದು ಸಾರಿ, ಇನ್ನೊಂದು ಸಾರಿ ಓದಿ. ಆದುದರಿಂದ ನೋಡಿ, ಓದಿ 4:5 1 ಕೊರಿಂಥ. ಆದುದರಿಂದ ಕಾಲಕ್ಕೆ ಮೊದಲು ಯಾವುದನ್ನು ಕುರಿತು ತೀರ್ಪು ಮಾಡಬೇಡಿರಿ, ಕರ್ತನು ಬರುವ ತನಕ ತಡೆಯಿರಿ. ಆತನು ಕತ್ತಲೆಯಲ್ಲಿರುವ ಗುಪ್ತ ಕಾರ್ಯಗಳನ್ನು ಬೆಳಕಿಗೆ ತರುವನು, ಹೃದಯದ ಯೋಚನೆಯನ್ನು ಪ್ರತ್ಯಕ್ಷಪಡಿಸುವನು. ಆ ಕಾಲದಲ್ಲಿ ಪ್ರತಿಯೊಬ್ಬನಿಗೆ ಬರತಕ್ಕ ಹೊಗಳಿಕೆಯು ದೇವರಿಂದ ಬರುವುದು. ದೇವರು ವಿಚಾರಣೆ ಮಾಡಿದರೆ, ದೇವರು ನಮ್ಮನ್ನು ಪರೀಕ್ಷಿಸುವುದಾದರೆ ನಾವು ಏನಾಗಿದ್ದೇವೆಂಬುದಾಗಿ ಹೇಳುವಾಗ ದೇವರು ಹೊಗಳುವಂತವನಾಗಿರ್ಬೇಕು. ಇವತ್ತು ಜನರಿಂದ ಹೊಗಳಿಸಿಕೊಳ್ಳುವುದಕ್ಕಾಗಿ ಪ್ರಯತ್ನ ಮಾಡ್ತಾರೆ ಅಲ್ವಾ? ಒಂದು ವಾಕ್ಯ ಹೇಳುವುದರ ಮೂಲಕ, ಹಾಡುಗಳನ್ನು ಹಾಡುವುದರ ಮೂಲಕ ಜನರಿಂದ ಹೊಗಳಿಕೆಯನ್ನ ಪಡೆಯುವಂತವರಾಗಿದ್ದಾರೆ. ಹೀಗೆ ನೋಡುವಾಗ ದೇವರ ವಾಕ್ಯ ನಾವು ಲೂಕನ ಬರೆದ ಸುವಾರ್ತೆಯಲ್ಲಿ 6ನೇ ಅಧ್ಯಾಯದಲ್ಲಿ ನೋಡ್ತೇವೆ, ಜನರು ನಿಮ್ಮನ್ನು ಹೊಗಳಿದರೆ ನಿಮಗೆ ಅಯ್ಯೋ ಎಂಬುದಾಗಿ ನೋಡುತ್ತೇವೆ. ಆದುದರಿಂದ ಜನರನ್ನು ನಾವು ಮೆಚ್ಚಿಸುವ ಕಾರ್ಯವನ್ನು ನಾವು ಮಾಡದೆ, ದೇವರು ನನ್ನನ್ನು ನೋಡುತ್ತಾನೆಂಬ ಆ ಒಂದು ಮನಸ್ಸಿನಿಂದ ನಾವು ಸೇವೆ ಮಾಡುವಂತವರಾಗಿರಬೇಕು. ಕೆಲಸದ ಜಾಗದಲ್ಲಾಗಲಿ ಅಥವಾ ಯಾವುದೇ ರೀತಿಯಲ್ಲಿ ಯಾವ ಸ್ಥಳಗಳಲ್ಲಿ ಆಗಲಿ ನಾವು ಜನರನ್ನು ಮೆಚ್ಚಿಸುವ ಕಾರ್ಯವನ್ನು ನಾವು ಮಾಡದವರಾಗಿ, ದೇವರು ನನ್ನನ್ನು ನೋಡುತ್ತಾನೆ, ದೇವರು ನನ್ನನ್ನು ಪರೀಕ್ಷಿಸಿ ತಿಳಿದುಕೊಳ್ಳುವಂತನಾಗಿದ್ದಾನೆ, ನಾವು ಮಲಗುವುದು, ಏಳುವುದು, ಎಲ್ಲಾ ಕೃತ್ಯಗಳು ದೇವರು ದಿನನಿತ್ಯದ ಕೃತ್ಯಗಳೆಲ್ಲ ದೇವರು ಬಲ್ಲವನಾಗಿದ್ದರಿಂದ ನಾವು ಆತನ ಹೊಗಳುವಿಕೆಗೆ ನಾವು
ನಿಜವಾಗಿ ಜೀವಿಸ್ತಾ ಇದ್ದೇವಾ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕು. ಆದ್ರಿಂದ ಇಲ್ಲಿ ನೋಡುವಾಗ ನಾವು ತೀರ್ಪಿನ ವಿಷಯದಲ್ಲಿ ನಾವು ಅನೇಕ ವಿಷಯಗಳನ್ನು ಕಲಿಯುತ್ತಾ ಬಂದಿದ್ದೇವೆ. ಆದ್ರಿಂದ ಅದರಲ್ಲಿ ಸ್ವಲ್ಪ ವಿಷಯವನ್ನ ನಾನು ಈ ವಿಚಾರದಲ್ಲಿ ಮಾತಾಡಿ ಮುಂದಕ್ಕೆ ನಾನು ಹೋಗುವಂತನಾಗಿದ್ದೇನೆ. ಆದ್ರಿಂದ ಆತನು ಕತ್ತಲೆಯಲ್ಲಿರುವ ಗುಪ್ತ ಕಾರ್ಯಗಳನ್ನು ಬೆಳಕಿಗೆ ತರುವನು. ಇವತ್ತು ನಾವು ಮಾಡುವಂತ ರಹಸ್ಯವಾದ ಪಾಪಗಳು, ಗುಪ್ತವಾದ ಪಾಪಗಳು ಏನೇ ಇದ್ದರೂ ದೇವರು ಒಂದು ದಿವಸ ಅದು ಬೆಳಕಿಗೆ ಆತನು ತರುವಂತವನಾಗಿದ್ದಾನೆ. ಆತನು ನಾವು ದೇವರ ಮುಂದೆ ನಿಂತುಕೊಳ್ಳುವಾಗ, ಆತನ ತೀರ್ಪು, ಆತನು ಜಡ್ಜ್ಮೆಂಟ್ ಅಲ್ಲಿ ನಾವು ನಿಂತುಕೊಳ್ಳುವಾಗ ನಾವು ಯಾವ ರೀತಿ ದೇವರ ಮುಂದೆ ಕಾಣಿಸಿಕೊಳ್ಳುತ್ತೇವೆ. ಆದ್ರಿಂದ ನಾವಿವತ್ತು ನಿನ್ನೆ ಎಂಬುದಾಗಿ ನೋಡಿದೆ, ಏನು ಬಹಳ ಜನ ಆ ಒಂದು ಫ್ಯೂನರಲ್ ಸರ್ವಿಸ್ಗೆ, ಸಾವಿಗೆ ಬಂದಿದ್ರು. ತುಂಬಾ ಜನ ನೋಡಿದ್ರೆ ಎಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳು. ಹಾಗೆ ನೋಡುವಾಗ ನಾನ್ ತಿಳ್ಕೊಂಡು ಏನಪ್ಪ ಇಷ್ಟೆಲ್ಲ ಇದೆ ಎಂಬುದಾಗಿ. ಆದ್ರೆ ಮನುಷ್ಯರು ಜಾಸ್ತಿ ಹೆಚ್ಚು ಜನ ಬರೋದ್ರಿಂದ ಇವನು ಪರಲೋಕಕ್ಕೆ ಹೋಗ್ತಾನೆ ಎಂಬುದಲ್ಲ. ಆದ್ರೆ ಇವರಿಗೆ ಉತ್ತರ ಕ್ರಿಯೆಗಳು, ಹಾಡುಗಳು ಏನು ಬಹಳ ಚೆನ್ನಾಗಾಯ್ತು ಅಂತ ಹೇಳೋದ್ರಿಂದ ಮೂಲಕವಾಗಿ ಪರಲೋಕಕ್ಕೆ ಹೋಗುವಂತದಲ್ಲ. ಆತನು ಮಾಡಿದ ಎಲ್ಲಾ ಕಾರ್ಯಗಳು ಬೆಳಕಿಗೆ ತಂದು, ನಾವು ಮಾಡಿದ ಎಲ್ಲಾ ಕಾರ್ಯಗಳನ್ನು ಬೆಳಕಿಗೆ ತಂದು ದೇವರು ಪರೀಕ್ಷಿಸುವಾಗ ಯೇಸು ಕ್ರಿಸ್ತನಿಗೆ ಹೇಳಿದ ಹಾಗೆ ದೀಕ್ಷಾಸ್ಥಾನ ತೆಗೆದುಕೊಳ್ಳುವಾಗ, ಈತನನ್ನು ನಾನು ಮೆಚ್ಚಿದ್ದೇನೆ, ಈತನು ನನ್ನ ಮಗನು ಎಂಬುದಾಗಿ ಯೇಸು ಕ್ರಿಸ್ತನಿಗೆ ಹೇಳಿದ ಹಾಗೆ ಇವತ್ತು ನಮ್ಮನ್ನ ಆತನು ನೋಡುವಾಗ ನಾನು ನಿಮ್ಮನ್ನು ಮೆಚ್ಚಿದ್ದೇನೆ ಎಂಬುದಾಗಿ ಹೇಳುವಂತ ಒಂದು ಕಾರ್ಯಕ್ಕೆ ನಾವು ನಮ್ಮನ್ನು ತೊಡಗಿಸಿಕೊಂಡಿದ್ದೇವ ಎಂಬುದನ್ನು ನಾವು ಪರೀಕ್ಷೆ ಮಾಡಿಕೊಳ್ಳಬೇಕು. ಆದ್ರಿಂದ ಗುಪ್ತ ಕಾರ್ಯಗಳು ಏನೇ ಇದ್ರು ದೇವರು ಬಯಲಿಗೆ ತರ್ತಾನೆ. ಹೆಚ್ಚು ಜನರು ಇವರಿಗೆ ಬಹಳ ಜನರು ಗೊತ್ತು, ಇವರ ಸಭೆ ದೊಡ್ಡದು ಎಂಬುದಾಗಿ ಅನೇಕ ರೀತಿಯಲ್ಲಿ ಸಭೆಯಲ್ಲಿ ಎಲ್ಲರೂ ಇವರನ್ನ ಮೆಚ್ಚುತ್ತಾರೆ ಎಂಬುದಾಗಿ ಹೇಳುತ್ತಾರೆ. ಆದ್ರೆ ಆ ವ್ಯಕ್ತಿ ಒಂದು ದಿವಸ ದೇವರ ಮುಂದೆ ನಿಲ್ಲುವಾಗ ಯಾವ ರೀತಿಯಾಗಿ ದೇವರ ಮುಂದೆ ಆತನು ಕಾಣಿಸಿಕೊಳ್ಳುತ್ತಾನೆ ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ಮತ್ತಾಯನ ಬರೆಸುವ ವಾರ್ತೆ 13ನೇ ಅಧ್ಯಾಯ 29ನೇ ವಚನ ಓದಿ. ಮತ್ತಾಯನ ಬರೆಸುವ ವಾರ್ತೆ 13ನೇ ಅಧ್ಯಾಯ 29ನೇ ವಚನ. ಅವನು ಬೇಡ ಅಣಜಿಯನ್ನು ಆದಿಸಿ ತೆಗೆಯುವಾಗ ಹದಕಂಗಡ ಗೋಧಿಯನ್ನೆಲ್ಲಾದರೂ ಕಿತ್ತಿರಿ, ಸುಗ್ಗಿ ಕಾಲದ ತನಕ 2 ಕೂಡ ಬೆಳೆಯಲಿ. ಸುಗ್ಗಿ ಕಾಲದಲ್ಲಿ ಕೊಯ್ಯುವವರಿಗೆ ಮೊದಲು ಹಣಜಿಯನ್ನು ಆದಿಸಿ ತೆಗೆದು ಅದನ್ನು ಸುಡುವುದಕ್ಕೆ ಹೊರೆ ಕಟ್ಟಿ ಹಾಕಿ ಗೋಧಿಯನ್ನು ನನ್ನ ಕಣಜಕ್ಕೆ ತುಂಬಿರಿ ಎಂದು ಹೇಳುವೆನು ಅಂತನು. ಅದನ್ನು ಸಾಕು, ಥ್ಯಾಂಕ್ ಯು ಸಿಸ್ಟರ್. ಅದನ್ನು ಬಿತ್ತುವ ವೈರಿ ಅಂದ್ರೆ ಸೈತಾನನ ಸುಗ್ಗಿಕಾಲ ಅಂದ್ರೆ ಯುಗದ ಸಮಾಪ್ತಿಯು ಕುಯ್ಯುವರು. ಅಂದರೆ ಅಲ್ಲಿ ನೋಡುವಾಗ ಇಲ್ಲಿ ಅಣಜಿ ಕೂಡ ಜೊತೆಯಲ್ಲಿ ಇರುವಂತದ್ದಾಗಿದೆ. ಇವತ್ತು ವಿಶ್ವಾಸಿಗಳೆಂದು ಹೇಳಿಕೊಳ್ಳುವವರನ್ನು ಒಂದು ದಿವಸ ದೇವರು ಬೇರ್ಪಡಿಸುವುದನ್ನ ನಾವು ನೋಡುವಂತವರಾಗಿದ್ದೇವೆ. ಆದ್ರಿಂದ ಅದನ್ನು ಬಿತ್ತುವ ವೈರಿ ಅಂದ್ರೆ ಸೈತಾನನು ಅವನು ಬಿತ್ತುವಂತವನಾಗಿದ್ದಾನೆಂಬುದಾಗಿ. ಆದ್ರಿಂದ ಈ ಒಂದು ಕಾಲ ಬರುತ್ತದೆ, ಆತನ ಬರೋಣ ಸಮಯದಲ್ಲಿ ಈ ಒಂದು ಕಾರ್ಯವು ನಡೆಯುವಂತದ್ದಾಗಿದೆ ಎಂಬುದಾಗಿ ನೋಡ್ತೇವೆ. ಅದನ್ನು ಬಿತ್ತುವ ವೈರಿ ಅಂದ್ರೆ ಸೈತಾನ, ಸುಗ್ಗಿ ಕಾಲ ಅಂದರೆ ಯುಗದ ಸಮಾಪ್ತಿ ಕುಯ್ಯುವವರು ಅಂದರೆ ದೇವದೂತರು. ಹೀಗಿರಲಾಗಿ ಹೇಗೆ ಅಣಜಿಯನ್ನು ಆರಿಸಿ ತೆಗೆದು ಸುಟ್ಟು ಬಿಡುತ್ತಾರೋ ಹಾಗೆಯೇ ಯುಗದ ಸಮಾಪ್ತಿಯಲ್ಲಿ ನಡೆಯುವುದು. ಮನುಷ್ಯ ಕುಮಾರನು ತನ್ನ ದೂತರನ್ನು ಕಳಿಸುವನು, ಅವರು ಆತನ ರಾಜ್ಯದೊಳಗಿಂದ ಎಲ್ಲಾ ಕಂಟಕರನ್ನು ಅಧರ್ಮಿಗಳನ್ನು ಕೂಡಿಸಿ ಬೆಂಕಿ ಕೊಂಡದಲ್ಲಿ ಹಾಕುವರು. ಅಲ್ಲಿ ಗೋಳಾಟವು, ಕಟಕಟನೆ, ಹಲ್ಲು ಕಡಿಯನು ಇರುವುದು. ನೋಡಿ, ಎಂತ ಒಂದು ಕಾರ್ಯವನ್ನ ದೇವರು ಮಾಡುವಂತವನಾಗಿದ್ದಾನೆ. ಹಾಗಾದ್ರೆ ನಾವು ಯಾವ ರೀತಿಯಲ್ಲಿ ದೇವರ ಮುಂದೆ ನಾವು ಇರುವಂತವರು ಆಗಿರ್ತೇವೆ ಎಂಬುದಾಗಿ ನಾವು ಇಲ್ಲಿ ಪರೀಕ್ಷಿಸಿಕೊಳ್ಳಬೇಕು. ಮತ್ತೊಂದು ವಾಕ್ಯವನ್ನು ನೋಡಿಕೊಳ್ಳೋಣ. 1 ಕೊರಿಂಥ
1 ಕೊರಿಂಥ 3:13. ಒಂದು ಕೊರಿಂಥ 3ನೇ ಅಧ್ಯಾಯ 13ನೇ ವಚನ. ಯಾವುದರಿಂದ ಕಟ್ಟಿದರೂ ಅವನವನ ಕೆಲಸವು ವ್ಯಕ್ತವಾಗುವುದು. ಕ್ರಿಸ್ತನ ಹಾ. ಬರುವ ದಿನವು ಬೆಂಕಿಯೊಡನೆ ಉದಯವಾಗಿ ಆ ಕೆಲಸವನ್ನು ಸ್ಪಷ್ಟವಾಗಿ ತೋರಿಸುವುದು. ಅವನವನ ಕೆಲಸವೆಂತದ್ದೋ ಆ ಬೆಂಕಿ ಶೋಧಿಸುವುದು. ಆ ಬೆಂಕಿ ಅವನವನ ಕೆಲಸವನ್ನ ಶೋಧಿಸುತ್ತದೆ ಎಂಬುದಾಗಿ. ಯಾವುದರ ಮೇಲೆ ಯಾವ ರೀತಿಯಾಗಿ ನಾನು ಸೇವೆ ಮಾಡಿದ್ದೇನೆ. ಅನೇಕ ಆತ್ಮಗಳಿಗೆ ನಾವು ಸುವಾರ್ತೆ ಹೇಳ್ತೀವಿ. ಯಾವ ರೀತಿಯಾಗಿ ಸುವಾರ್ತೆ ಹೇಳಿದ್ದೇವೆ, ಸುವಾರ್ತೆ ಹೇಳಿದ ನಂತರ ನಾವು ಹೇಗೆ ನಡೆದುಕೊಂಡಿದ್ದೇವೆ. ನಮ್ಮ ಸಭೆಗೆ ಸೇರಿಸಿಕೊಳ್ಳುವುದಕ್ಕೆ ಫರಿಸಾಯರಿಗೆ ಹೇಳಿದರೆ ದೇವರು, ಯೇಸು ಕ್ರಿಸ್ತನು, ಅವನನ್ನ ನೀವು ನಾನಾ ಕಡೆಗಳಿಗೆ ಹೋಗಿ ಕರ್ಕೊಂಡ್ಬಂದು ನಿಮ್ಮ ಮತಕ್ಕೆ ಸೇರಿಸ್ಕೊಳ್ತೀರಾ, ಆದ್ರೆ ಅವರನ್ನು 2ರಷ್ಟು ನರಕದವರಾಗಿ ಮಾಡ್ತಾರೆ ಎಂಬುದಾಗಿ. ಈಗ ನಾವು ಅನೇಕ ರೀತಿಯಲ್ಲಿ ನಾವು ನೋಡುವಾಗ ಸುವಾರ್ತೆಯನ್ನು ಸೇರ್ತೇನೆ ಮಾಡ್ತೇನೆ ಎಂಬುದಾಗಿ ಹೇಳ್ತಾರೆ ಸೇವಕರು, ಮತ್ತು ಅನೇಕ ರೀತಿಯಲ್ಲಿ ಸಭೆಯಲ್ಲಿ ಎಲ್ಲಾ ರೀತಿಯಲ್ಲೂ ಅವರು ಮುಂದೆ ಇರೋದನ್ನ ನೋಡ್ತೇವೆ. ಆದ್ರೆ ಎಲ್ಲ ಮಾಡ್ತಾ ಇರ್ತಾರೆ. ಆದ್ರೆ ದೇವರ ಮಹಿಮೆಗಾಗಿ ನಾವು ಮಾಡಿದ್ದೇವ? ನಾವು ತಿಂದರು ಕುಡಿದರು ಏನೇ ಮಾಡಿದರು ಅದು ದೇವರ ಮಹಿಮೆಗಾಗಿ ನಾವು ಮಾಡ್ಬೇಕೆಂಬುದಾಗಿ ನೋಡುವಾಗ, ಇಲ್ಲಿ ಆಲೋಚನೆ ನಾವು ಮಾಡುವಾಗ ಏನಾಗಿದೆ ಎಂಬುದಾಗಿ ಹೇಳುವಾಗ, ದೇವರು ಬೆಂಕಿಯಿಂದ ಪರಿಶೋಧಿಸುವಾಗ ಅಲ್ಲಿ ಏನಾಗ್ತದೆ ಎಂಬುದಾಗಿ ಹೇಳುವಾಗ ಸ್ಪಷ್ಟವಾಗಿ ಅವನವನ ಕೆಲಸ ತೋರಿ ಬರುತ್ತದೆ. ಹಾಗಾದ್ರೆ ಒಬ್ಬನ ಅಸ್ತಿವಾರದ ಮೇಲೆ ಕಟ್ಟಿದ್ದು ಉಳಿದರೆ ಅವನಿಗೆ ಸಂಬಳವಿರುವುದು, ಒಬ್ಬನು ಕಟ್ಟಿದ್ದು ಸುಟ್ಟು ಹೋದರೆ ಅವನಿಗೆ ಸಂಬಳವು ನಷ್ಟವಾಗದು. ತಾನಾದರೂ ರಕ್ಷಣೆ ಹೊಂದುವನು, ಆದರೆ ಬೆಂಕಿಯೊಳಗಿಂದ ತಪ್ಪಿಸಿಕೊಂಡವನಾಗಿರುವನೆಂಬುದಾಗಿ. ಹಾಗಾದ್ರೆ ರಕ್ಷಣೆ ಹೊಂದಿರುವವನು ಅವನು ದೇವರ ಕಾರ್ಯವನ್ನು, ದೇವರ ಸೇವೆಯನ್ನು ಮಾಡ್ತಾನೆ, ಪ್ರಾರ್ಥನೆಯಲ್ಲಿ ಇರ್ತಾನೆ, ದೇವರಿಗೆ ಫಲ ಕೊಡುವಂತವನಾಗಿದ್ದಾನೆ. ಆದ್ರೆ ದೇವರ ಮಹಿಮೆಗಾಗಿ ಮಾಡದೆ ತನ್ನ ಮಹಿಮೆಗಾಗಿ, ತನ್ನ ಒಗ್ಗಳಿಕೆಗೋಸ್ಕರ ಅವನು ಮಾಡುವಾಗ ಅವನು ಕಟ್ಟಿದ್ದು ಸುಟ್ಟು ಹೋಗುವಂತದಾಗಿದೆ. ಅವನಿಗೆ ಬರುವ ಸಂಬಳ ನಷ್ಟವಾಗ್ತದೆ, ಮಾಡುವ ಎಲ್ಲಾ ಪ್ರಯಾಸಗಳು ನಷ್ಟವಾಗ್ತದೆ. ನಾವ್ ಹೇಳ್ತೀವಿ ಗಾದೆ, ಹರಿಯುವ ಹೊಳೆಯಲ್ಲಿ ಹುಣಸೆ ಹಣ್ಣನ್ನ ತೊಳೆಯುವ ಹಾಗೆ ನಾವು ಮಾಡಿದ ಕಾರ್ಯವೆಲ್ಲ ನಿಷ್ಪ್ರಯೋಜನವಾಗಿ ಬರುವಂತದಾಗಿದೆ. ಹಾಗಾದ್ರೆ ಪ್ರಿಯರೇ, ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ದೇವರು ನಮ್ಮನ್ನು ಹೊಗಳಬೇಕು, ದೇವರು ನಮ್ಮನ್ನ ಮೆಚ್ಚಬೇಕು. ನಾವು ನಮ್ಮನ್ನು ನಾವು ವಿಚಾರಣೆ ಮಾಡಿಕೊಳ್ಬೇಕು. ದೇವರು ನಮ್ಮನ್ನ ವಿಚಾರಿಸುವುದಕ್ಕೆ ನಾವು ಬಿಡಬೇಕು. ಹಾಗೆ ನಾವು ಮಾಡುವಾಗ ದೇವರು ನಮ್ಮನ್ನ ಹೊಗಳುವಂತನಾಗಿದ್ದಾನೆ, ದೇವರು ನಮಗೆ ಮೆಚ್ಚುಗೆಯನ್ನು ಕೊಡುವಂತನಾಗಿದ್ದಾನೆ. ಈ ಲೋಕದಲ್ಲಿ ನಮಗೆ ಪರೀಕ್ಷೆಯಾಗಿ ಈ ಲೋಕದಲ್ಲಿ ನಮಗಿದೆ. ಪರೀಕ್ಷೆ ಇಲ್ಲದೆ ಫಲಿತಾಂಶವಿಲ್ಲ ಎಂಬುದಾಗಿ ಹೇಳುವಾಗ, ಹಾಗೆ ನೋಡುವಾಗ ದೇವರು ನಮ್ಮನ್ನು ಪರೀಕ್ಷಿಸುವಂತವನು ಮತ್ತು ಪರೀಕ್ಷೆಯ ನಂತರ ನಮಗೆ ಫಲಿತಾಂಶವನ್ನು ಕೊಡುವ ದೇವರು. ಆತನು ಎಲ್ಲರ ಮುಂದೆ ನಮಗೆ ಬಹುಮಾನಗಳನ್ನ ಕೊಡುವಂತ ದೇವರು ಎಂಬುದಾಗಿ ನೋಡ್ತೇವೆ. ಕಷ್ಟವನ್ನು ಸಹಿಸಿಕೊಳ್ಳುವನು ಧನ್ಯನು, ಪರಿಶೋಧಿತನಾದ ಮೇಲೆ ಅವನಿಗೆ ಜೀವವೆಂಬ ಜಯಮಾಲೆ ಎಂಬುದಾಗಿ ಹೇಳೋದಕ್ಕಿಂತ ಜೀವದ ಕಿರೀಟವನ್ನ ನಾವು ಕೊಡುತ್ತೇವೆ. 5 ಕಿರೀಟಗಳಿದೆ, ಅದನ್ನ ವರ್ಣಿಸಿ ಹೇಳೋದಕ್ಕಾಗಲ್ಲ. ಹೀಗೆ ನಾವು ದೇವರು ನಮ್ಮನ್ನು ಪುಟಕ್ಕೆ ಹಾಕಿ ನಮ್ಮನ್ನು ಪರೀಕ್ಷಿಸುವಾಗ ನಾವು ಚೊಕ್ಕ ಬಂಗಾರದಂತೆ ನಾವು ಕಾಣಿಸಿಕೊಳ್ಳುವಂತರು ಆಗಿರುವಾಗ, ಆ ಬಂಗಾರದ ನಂಬಿಕೆಯನ್ನ ದೇವರು ಹುಡುಕುವಂತನಾಗಿದ್ದಾನೆ. ಬಂಗಾರದಂತ ವಿಶ್ವಾಸಿಗಳನ್ನ ಹುಡುಕುವುದಕ್ಕಾಗಿ ಆತನು ತನ್ನವನಾಗಿ ಆ ಪರಲೋಕ ರಾಜ್ಯಕ್ಕೆ ಸೇರಿಸುವವರಾಗಿ ಆತನು ಇಷ್ಟಪಡುವಂತನಾಗಿದ್ದಾನೆ. ಆದ್ರೆ ಕಳ್ಳನು ಬರುವ ಹಾಗೆ ಆತನು ಬರುತ್ತಾನೆ. ಯಾವ ರೀತಿಯಲ್ಲಿ, ಯಾವ ದಿನ ಎಂಬುದಾಗಿ, ಯಾವ ಗಳಿಗೆ ಅನ್ನೋದು ಗೊತ್ತಿಲ್ಲ. ಆದರೆ ಆತನು ಅಮೂಲ್ಯವಾದದ್ದನ್ನು ಹುಡುಕುವುದಕ್ಕಾಗಿ ಬರ್ತಾನೆ. ಅಮೂಲ್ಯವಾದವರು ನಾವೇ. ನಾವು ಯೇಸು ಕ್ರಿಸ್ತನಲ್ಲಿ ರಕ್ಷಣೆ ಹೊಂದಿ ಆತನ ಕಾರ್ಯಗಳನ್ನು, ಆತನ ಸೇವೆಯನ್ನು ನಂಬಿಗಸ್ತರಾಗಿ
ಕಡೆಯವರೆಗೂ ನಾವು ಅದನ್ನು ಮಾಡುತ್ತಾ ನಾವು ದೇವರಿಗೆ ಮೆಚ್ಚುಗೆಯಾಗಿ ಆತನಿಗೆ ಮಹಿಮೆ ತರುವುದು ಆದರೆ ನಾವೇ ಬಂಗಾರದು. ಎಲ್ಲಾ ಕಷ್ಟಗಳಲ್ಲಿ, ಎಲ್ಲಾ ದುಃಖಗಳಲ್ಲಿದ್ದರೂ ಕೂಡ ದೇವರಿಗೋಸ್ಕರ ನಿಲ್ಲುವವನು, ಅವನಿಗೆ ಆ ಒಂದು ಬಂಗಾರದ ನಂಬಿಕೆ ಇರುವುದಾದರೆ ಆತನು ತನ್ನವನು, ತನ್ನವಳು, ನನ್ನವಳು, ನಾನು ನಿಮ್ಮನ್ನ ಹೆಸರಿಡಿದು ಕರೆದನಲ್ಲ, ನೀನು ನನ್ನವನೇ, ನೀನು ನನ್ನವಳೇ ಎಂಬುದಾಗಿ ದೇವರು ನಮ್ಮನ್ನು ಮೆಚ್ಚಿ ಆತನು ತಬ್ಬಿಕೊಳ್ಳುವಂತ ದೇವರಾಗಿದ್ದಾನೆ. ಪ್ರಿಯರೇ, ಈ ಒಂದು ಸಭೆ ನಾವು ಸ್ಟಡಿಯಲ್ಲಿ ಕಲಿಯುವಂತದ್ದು ವಿಷಯಗಳು ಎಷ್ಟಿದೆ ಎಂಬುದಾಗಿ ನಾವು ತಿಳ್ಕೊಳ್ಳುವಂತವ್ರು. 7ನೇ ಅಧ್ಯಾಯದಲ್ಲಿ ಅನೇಕ ವಿಷಯಗಳನ್ನು ನಾವು ಕಲಿಯುತ್ತಾ ಬರ್ತಾ ಇದ್ದೇವೆ. ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಈ ಒಂದು ಕಿವಿಯಿಂದ ಕೇಳಿ ಇನ್ನೊಂದು ಕಿವಿಯಿಂದ ಬಿಡುವುದಲ್ಲ. ನಾವು ಒಂದು ಕಿವಿಯಿಂದ ಕೇಳಿ ಬಾಯಿಂದ ಬಿಡುವುದಲ್ಲ. ನಮ್ಮ ಹೃದಯಕ್ಕೆ ನಾವು ತೆಗೆದುಕೊಳ್ಳುವಾಗ ದೇವರು ದೇವರನ್ನು ಮೆಚ್ಚಿಸುವಂತ ಕಾರ್ಯವನ್ನ, ದೇವರು ನಮ್ಮನ್ನು ಹೊಗಳುವಂತ ಕಾರ್ಯವನ್ನ ನಾವು ಮಾಡುವಂತವ್ರು ಆಗಿದ್ದೇವೆ ಎಂಬುದಾಗಿ ನೋಡ್ತೇವೆ. ಹಾಗಾದ್ರೆ ಹೃದಯದ ಯೋಚನೆಗಳನ್ನು ಕೂಡ ದೇವರು ಪ್ರತ್ಯಕ್ಷಪಡಿಸ್ತಾನೆ. ಆದ್ರಿಂದ ನಮ್ಮ ಆಲೋಚನೆಗಳು ಏನೋ ಆಲೋಚನೆ ಮಾಡ್ಬೋದು, ಆಲೋಚನೆ ಮಾಡುವುದನ್ನ ಬೇರೆಯವ್ರು ನೋಡದೆ ಇರ್ಬೋದು, ಮನುಷ್ಯರ ಕಣ್ಣಿಗೆ ಮಣ್ಣೆರ್ಚಬಹುದು, ಆಲೋಚನೆಯಲ್ಲಿ ಏನೆಲ್ಲಾ ನಾವು ಆಲೋಚನೆ ಮಾಡಬಹುದು. ಆದ್ರೆ ದೇವರು ನಮ್ಮ ಆಲೋಚನೆಗಳನ್ನು ಕೂಡ ಆತನು ಪ್ರತ್ಯಕ್ಷಪಡಿಸುವಂತವನಾಗಿದ್ದಾನೆ. ಇದನ್ನು ನಾವು ತಿಳ್ಕೊಳ್ಳುತ್ತಾ ಹೋಗ್ತಾ ಇದ್ದೀವಿ. ಆದ್ದರಿಂದ ಮುಂದಿನ ಒಂದು ವಾಕ್ಯವನ್ನು 2 ಕೊರಿಂಥ 10ನೇ ಅಧ್ಯಾಯ 17-18. 2 ಕೊರಿಂಥ, 2 Corinthians chapter 10. ಅಂಕಲ್ 10ನೇ ಅಧ್ಯಾಯ 10 chapter 10 2 Corinthians verse 17-18. ಹೆಚ್ಚಳ ಪಡುವವನು ಕರ್ತನಲ್ಲಿಯೇ ಹೆಚ್ಚಳ ಪಡಲಿ, ತನ್ನನ್ನು ತಾನೇ ಹೊಗಳಿಕೊಳ್ಳುವವನು ಯೋಗ್ಯನಲ್ಲ, ಕರ್ತನು ಯಾರನ್ನು ಹೊಗಳುತ್ತಾನೋ ಅವನೇ ಯೋಗ್ಯನು. ಹೆಚ್ಚಳ ಪಡುವವನು ಕರ್ತನಲ್ಲಿ ಹೆಚ್ಚಳ ಪಡಲಿ. ನನಗೆ ಆಸ್ತಿ ಇದೆ, ಅಂತಸ್ತಿದೆ, ನನಗೆ ಇದ್ದು ಗೊತ್ತು, ನನಗೆ ವಾಕ್ಯ ಗೊತ್ತು, ನಾನ್ ಚೆನ್ನಾಗಿ ಹೇಳಬಲ್ಲೆ, ನನ್ನಂತ ಜ್ಞಾನಿ ಈ ಸಭೆಯಲ್ಲಿ ಯಾರೂ ಇಲ್ಲ, ಪರಿಸನ ಹೇಳಿದಾಗೆ, ಹಾಗೆ ನಾನು ಬಹಳ ಇವನು ಅಂತ ಹೇಳ್ಕೊಳ್ಬಹುದು. ಆದ್ರೆ ದೇವರ ಕೃಪೆಯಲ್ಲಿ ನಿನಗೆ ಈ ಜ್ಞಾನ ನಿನಗೆ ಸಿಕ್ಕಿದೆ. ದೇವರು ನಿನಗೆ ಎಲ್ಲವನ್ನೂ ಕೊಟ್ಟಿದ್ದಾನೆ. ಏನೇ ಅದು ನೀನು ಮಾಡಿದರೂ ಅದು ದೇವರದೇ. ನೀನೇನೇ ಸಂಪಾದನೆ ಮಾಡಿದರೂ ಅದು ದೇವರದೇ. ಆದ್ರೆ ದೇವರಿಗೆ ನಾವು ಯಾವ ರೀತಿಯಾಗಿ ಆತನ ಉಪಕಾರಗಳನ್ನ ಸ್ಮರಿಸ್ತೇವೆ, ಕೊಡುವುದನ್ನ ನಾವು ಕೇಳುತ್ತೇವೆ, ಕೊಟ್ಟ ಮೇಲೆ ಆತನನ್ನ ಹೇಗೆ ನಾವು ಹೆಚ್ಚಳ ಪಡುತ್ತೇವೆ, ಮನುಷ್ಯರಲ್ಲಿ ಹೆಚ್ಚಳ ಪಡುತ್ತೇವೆ. ಆದ್ರಿಂದ ಕರ್ತನಲ್ಲಿ ಹೆಚ್ಚಳ ಪಡಲಿ ಎಂಬುದಾಗಿ ಪೌಲನು ಇಲ್ಲಿ ಬರೆಯುವುದನ್ನು ನೋಡ್ತಾನೆ. ಹಾಗಾದ್ರೆ 18ನೇ ವಚನದಲ್ಲಿ ತನ್ನನ್ನು ತಾನೇ ಹೊಗಳಿಕೊಳ್ಳುವವನು ಯೋಗ್ಯನಲ್ಲ. ತನ್ನನ್ನು ತಾನೇ ಹೊಗಳಿಕೊಳ್ಳುವಂಥದ್ದು ಯಾವಾಗ್ಲೂ, ನಾನು ಹೀಗೆ ಮಾಡಿದೆ, ನಾನು ಹಂಗ್ ಮಾಡಿದೆ, ನಾನು ಈ ತರ ಕಟ್ಟಿದೆ, ನಾನು ನೋಡಿದಿರಲ್ಲ ಅನೇಕ ವಿಷಯಗಳು ಮಾತಾಡುವುದನ್ನ ನೋಡ್ತೀವಿ. ಪ್ರತಿಯೊಂದು ಮಾತಿಗೆ ದೇವರಿಗೆ ಲೆಕ್ಕ ಕೊಡ್ಬೇಕು ನಾವು. ಆದ್ರಿಂದ ಇವೆಲ್ಲ ನೋಡುವಾಗ ತನ್ನನ್ನು ತಾನೇ ಹೊಗಳಿಕೊಳ್ಳುವನು ಯೋಗ್ಯನಲ್ಲ, ಕರ್ತನು ಹೊಗಳುತ್ತಾನೆ. ಇಲ್ಲಿ ಕೂಡ ದೇವರು ಹೊಗಳುವಂಥದ್ದನ್ನ ನೋಡ್ತಾ ಇದ್ದೇವೆ. ನಾವು ಪರೀಕ್ಷೆ ಮಾಡಿಕೊಳ್ಳೋಣ, ದೇವರು ಯಾವ ರೀತಿಯಾಗಿ ನಮ್ಮನ್ನ ಆತನು ನೋಡುತ್ತಾ ಇದ್ದಾನೆ ಎಂಬುದಾಗಿ ನಾವು ನೋಡುವಂತವರಾಗಿದೆ. ಮತ್ತೆ ನಾವು 7ನೇ ಅಧ್ಯಾಯಕ್ಕೆ ನಾವು ಬರೋಣ. ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯ 12ನೇ ವಚನ. ಅಂತೂ ಜನರು ನಿಮಗೆ ಏನೇನು ಮಾಡಬೇಕೆಂದು ಅಪೇಕ್ಷಿಸುತ್ತೀರೋ ಅದನ್ನೇ ನೀವು ಅವರಿಗೆ ಮಾಡಿರಿ, ಇದೇ ಧರ್ಮಶಾಸ್ತ್ರದ ಮತ್ತು ಪ್ರವಾದಿಗಳ ತಾತ್ಪರ್ಯ. ಹಾಗಾದ್ರೆ ನಾವು ಜನರು ಏನೇನು ನಮಗೆ ಮಾಡಬೇಕೆಂದಿದ್ದಾರೋ ನಾವು ಅಪೇಕ್ಷೆ ಪಡ್ತೀವೋ ಅದೇ ರೀತಿ ನಾವು ಅವರಿಗೆ ನಾವು ಮಾಡಬೇಕು. ಅದು ನಾವು ಹಿಂದೆ ನಾವು ಕಲಿತಿದ್ದೇವೆ ಈ ವಾಕ್ಯದಲ್ಲಿ. ಆದ್ರಿಂದ ದೇವರಿಗೆ ಇದು ಮೆಚ್ಚುಗೆ ಆಗಿರುವಂತಹ ಕೆಲಸವಾಗಿರ್ಬೇಕೆಂಬುದಾಗಿ ಏನೇನು ಜನರು ನಾವು ಒಂದು ವೇಳೆ ನಮಗೆ ಅವರು ಯಾವ ರೀತಿ ವಾಕ್ಯವನ್ನ
ಒಂದು ವೇಳೆ ವಾಕ್ಯ ಹೇಳುವಾಗ ಅವ್ರು ಕೇಳಬೇಕು ಅಂತ ಅಪೇಕ್ಷೆ ಪಡ್ತೇವೆ, ಮತ್ತು ಅವರು ನಮ್ಮನ್ನ ಪ್ರೀತಿಸ್ಬೇಕು ಅಂತ ಅಪೇಕ್ಷೆ ಪಡ್ತೇವೆ. ಹಾಗಾದ್ರೆ ನಾವು ಅವರನ್ನ ಪ್ರೀತಿಸ್ತಾ ಇದ್ದೀವ? ಕೆಲವು ಸಾರಿ ದೊಡ್ಡ ದೊಡ್ಡ ಸೇವಕರು ವಾಕ್ಯ ಚೆನ್ನಾಗಿ ಹೇಳ್ತಕ್ಕಂಥವ್ರು ಇರ್ತಾರೆ, ವಾಕ್ಯವನ್ನು ಕೇಳಿಸ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ಹಾಗೆ ನಾವು ಕೇಳುವ ಬಾಯಿ ಆಗಿರ್ತದೆ ಹೊರತು ಕೇಳುವ ಮನಸ್ಸಿರಲ್ಲ. ಇಂಥ ವಿಚಾರಗಳಲ್ಲಿ ನಾವು ನೋಡುವಾಗ ನಾವು ಏನು ಅಪೇಕ್ಷಿಸುವೋ ಅದನ್ನೇ ನೀವು ಅವರಿಗೆ ಮಾಡ್ರಿ ಎಂಬುದಾಗಿ ಇದು ಧರ್ಮಶಾಸ್ತ್ರದ ಒಂದು ತಾತ್ಪರ್ಯ ಎಂಬುದಾಗಿ ನಾವು ನೋಡ್ತೇವೆ. ನೆರೆಯವನು ನಿನ್ನಂತೆಯೇ ಪ್ರೀತಿಸಬೇಕು. ನೆರೆಯವನನ್ನು ಪ್ರೀತಿಸು ಎಂದು ಹೇಳುವಾಗ ಅದು ಬಾಯಲ್ಲಿ ಹೇಳುವುದು ಬಹಳ ಸುಲಭ, ಆದರೆ ಆತನನ್ನು ಹೇಗೆ ಪ್ರೀತಿಸ್ತೀರಾ ಎಂಬುದಾಗಿ ಒಂದು ಪ್ರಶ್ನೆ ನಾವು ನಮ್ಮ ಪ್ರಶ್ನೆ ನಮ್ಮ ಹೃದಯದಲ್ಲಿ ನಾವು ಮಾಡಿಕೊಳ್ಳುವಂತರಾಗಿರ್ಬೇಕು. ಹೇಗೆ ಪ್ರೀತಿಸಬೇಕು? ಪ್ರೀತಿಸುವುದೆಂಬುದಾಗಿ ಸುಲಭ, ಆದರೆ ಹೇಗೆ ನಾವು ಪ್ರೀತಿಸಬೇಕು ಎಂಬುದಾಗಿ ನಾವು ನೋಡ್ತೇವೆ. ಕಾರ್ಯದಲ್ಲಿ ನಮ್ಮ ನಂಬಿಕೆಯನ್ನು, ಕಾರ್ಯದಲ್ಲಿ ನಾವು ಪ್ರೀತಿಯನ್ನ ನಾವು ತೋರಿಸುವಂತರಾಗೋಣ. ಯಾಕೋಬನ ಪತ್ರಿಕೆ ನಾವು ನೋಡ್ತೇವೆ, ನಂಬಿಕೆ ಉಂಟು, ಆದ್ರೆ ಅದು ಕಾರ್ಯವಿಲ್ಲದ ನಂಬಿಕೆ, ಅದು ಸತ್ತದ್ದಾಗಿದೆ ಎಂಬುದಾಗಿ. ಅದರಿಂದ ನಾವು ಪ್ರೀತಿ ಎಂಬುದಾಗಿ ಹೇಳುವಾಗ ಕಾರ್ಯದಲ್ಲಿ ನಾವು ತೋರಿಸುವಾಗ ಅದು ದೇವರಿಗೆ ಮೆಚ್ಚುಗೆ ಆಗುವಂತ ಕಾರ್ಯವಾಗಿರ್ತದೆ ಎಂಬುದಾಗಿ. ಗಲಾತ್ಯ 5ನೇ ಅಧ್ಯಾಯ 14ನೇ ವಚನ. ಗಲಾತ್ಯ ಅವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 14ನೇ ವಚನ. ಗಲಾತ್ಯದವರಿಗೆ 5ನೇ ಅಧ್ಯಾಯ. ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸು ಎಂಬ ಒಂದೇ ಮಾತಿನಲ್ಲಿ ಧರ್ಮಶಾಸ್ತ್ರವೆಲ್ಲ ಅಡಕವಾಗಿದೆ. ಆದರೆ ನೀವು ಒಬ್ಬರನ್ನು ಕಚ್ಚಿ ಹರಕೊಂಡು ನುಂಗುವವರಾದರೆ ಒಬ್ಬರಿಂದೊಬ್ಬರು ನಾಶವಾದಿರಿ ನೋಡಿರಿ. ಇಲ್ಲಿ ಪೌಲನು ಬರೆಯುತ್ತಾನೆ, ನೇಮ ನಿಷ್ಠೆಗೆ ಅಧಿಕಾರವನ್ನು ತಪ್ಪಿಸಿ ಬಿಡುಗಡೆ ಹೊಂದಿದವರು ಮನಸ್ಸು ಬಂದಂತೆ ನಡೆಯದೆ ಪವಿತ್ರಾತ್ಮನಿಗೆ ಅನುಗುಣವಾಗಿ ಯೋಗ್ಯರಾಗಿ ನಡೆಯುವುದು ಎಂಬುದಾಗಿ ಹೆಡ್ಲೈನ್ ಅನ್ನು ನೋಡ್ತೇವೆ. ಮನಸ್ಸು ಬಂದಾಗೆ ನಾವು ಜೀವಿಸುವಂತರಲ್ಲ. ಹಾಗಾದ್ರೆ ನಾವು ಇಲ್ಲಿ ನೋಡುವಾಗ 13ನೇ ವಚನದಲ್ಲಿ ನೋಡುವಾಗ 5:13, ನೀವು ಸ್ವತಂತ್ರರಾಗಿರಬೇಕೆಂದು ದೇವರು ನಿಮ್ಮನ್ನು ಕರೆದನು, ಆದರೆ ನಿಮಗಿರುವ ಸ್ವತಂತ್ರವನ್ನು ಶರೀರ ದಿನ ಭಾವಕ್ಕೆ ಆಸ್ಪದವಾಗಿ ಬಳಸದೆ ಪ್ರತಿಯೊಂದು ಪ್ರೀತಿಯಿಂದ ಒಬ್ಬರಿಗೊಬ್ಬರು ಸೇವೆ ಮಾಡ್ರಿ. ಒಬ್ಬರಿಗೊಬ್ಬರು ಸೇವೆ ಮಾಡುವಂತವ್ರು. ಇದೇ ನಮಗೆ ಪಾಪದಿಂದ ಬಿಡಿಸಿದಂತ ದೇವರು ನಮಗೆ ಸ್ವತಂತ್ರವನ್ನ ಕೊಟ್ಟಿದ್ದಾನೆ. ಸೈತಾನನಿಂದ ಬಿಡಿಸಿದ್ದ ದೇವರು ನಮಗೆ ಸ್ವತಂತ್ರ ಕೊಟ್ಟಿದ್ದಾನೆ. ಆದ್ರಿಂದ ಈ ದಾಸತ್ವದಿಂದ ಬಿಡಿಸಿದ ಮೇಲೆ ನಾವು ಮತ್ತೆ ಅದನ್ನು ಶರೀರಕ್ಕೆ ಒಪ್ಪಿಸದೆ ನಾವು ಪ್ರೀತಿಯಿಂದ ಒಬ್ಬರೊಬ್ಬರಿಗೆ ಸೇವೆ ಮಾಡುತ್ತಾ ನಿನ್ನ ನೆರೆಯವನು ನಿನ್ನಂತೆಯೇ ಪ್ರೀತಿಸು. ಅಲ್ಲಿ ಯಾವ ರೀತಿಯಾಗಿ ಏನನ್ನು ಜನರು ಏನ್ ಮಾಡ ಅಪೇಕ್ಷಿಸಲು ಅದನ್ನೇ ನೀವು ಮಾಡ್ರಿ ಅನ್ನುವಾಗ ನಿನ್ನನ್ನು ನೀನು ಹೇಗೆ ಪ್ರೀತಿಸ್ಕೊಳ್ತೀಯ ಅದೇ ರೀತಿ ನಿನ್ನ ನೆರೆಯವರನ್ನು ಪ್ರೀತಿಸು ಎಂಬುದಾಗಿ, ನಿನ್ನ ನೆರೆಯವನನ್ನು ಪ್ರೀತಿಸು ಎಂಬುದಾಗಿ ಹೇಳುವಾಗ ನಾವು ಕೊರಿಂಥ 13ನೇ ಅಧ್ಯಾಯ 4ನೇ ವಚನದಲ್ಲಿ ಆ ಪ್ರೀತಿಯ ವಿಷಯಗಳನ್ನು ಒಂದು ಲಿಸ್ಟ್ ಅಲ್ಲಿ ನಾವು ಓದ್ತೇವೆ. ನಮ್ಮ ವಾಚ್ ನೈಟ್ ಸರ್ವಿಸ್ ಅಲ್ಲಿ ಅದನ್ನೇ ಒಂದು ಟೈಟಲ್, ಒಂದು ಕ್ಯಾಲೆಂಡರ್ ಅಲ್ಲಿ ಅದನ್ನೇ ಕೊಟ್ಟಿದ್ದಾರೆ. ಪ್ರೀತಿ ಸಹಿಸಿಕೊಳ್ಳುತ್ತದೆ, ಪ್ರೀತಿ ಉಬ್ಬುಕೊಳ್ಳುವುದಿಲ್ಲ, ಪ್ರೀತಿ ಹೊಟ್ಟೆ ಕಿಚ್ಚುಪಡುವುದಿಲ್ಲ ಎಂಬುದಾಗಿ. ಹಾಗಾದ್ರೆ ನಿನ್ನ ನೆರೆಯವನನ್ನೇ ಪ್ರೀತಿಸುವಾಗ ಇವೆಲ್ಲ ಪ್ರೀತಿಯ ಅಂಶಗಳು ಅದರಲ್ಲಿ ಫಲಗಳು ಅದರಲ್ಲಿ ಕಂಡು ಬರುವಂತದ್ದಾಗಿರ್ಬೇಕೆಂಬುದಾಗಿ ಆಗಿದೆ. ಆದ್ರಿಂದ ಅದರ ಬದಲು ನೀವು ಒಬ್ಬರೊಬ್ಬರನ್ನು ಕಚ್ಚಿ ಹರ್ಕೊಂಡು ನುಂಗುವುದಾದರೆ ಅಂತ ಇಲ್ಲಿ ಹೇಳುವಾಗ ಪ್ರೀತಿ ಮಾಡೋ ಬದಲು ಇವತ್ತು ಏನಾಗ್ತದೆ, ಒಬ್ಬರನ್ನೊಬ್ಬರು ನಿಂದಿಸೋದು, ಒಬ್ರೊಬ್ಬರು ಕಚ್ಚಾಡೋದು, ಇವೆಲ್ಲ ನೋಡ್ತೇವೆ. ಇದೆಲ್ಲ ದೇವರಿಗೆ ಇಷ್ಟವಾದದ್ದಲ್ಲ. ದೇವರಿಗೆ ಕುಗ್ಗಿದ ಜಜ್ಜಿದ ಹೃದಯವೇ ದೇವರಿಗೆ ಇಷ್ಟವಾದ ಯಜ್ಞ. ಆದ್ರಿಂದ ನಮ್ಮನ್ನು ಇವತ್ತು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ದೇವರು ನಮ್ಮನ್ನು ನೋಡುವಾಗ ನಾವು ಹೇಗಿದ್ದೇವೆ? ನಾವು ಇತರರ ಬಗ್ಗೆ ತೀರ್ಪು ಮಾಡುತ್ತಾ ಜೀವನ ಕಳೆಯುವುದಲ್ಲ, ನಾವು
ದೇವರು ನಮ್ಮನ್ನು ನೋಡುವಾಗ ನಾವು ಹೇಗಿದ್ದೇವೆ ಎಂಬುದಾಗಿ ನಾವು ತಿಳಿದುಕೊಳ್ಳುವಾಗ ದೇವರು ನಮಗೆ ಆ ಆ, ಆ, ನಮ್ಮ ಕಾರ್ಯಗಳನ್ನು ಆತನು ಮೆಚ್ಚುವಂತನಾಗಿದ್ದಾನೆ. ರೋಮ 6:6 ರೋಮಾಪುರದವರ ಪತ್ರಿಕೆ 6ನೇ ಅಧ್ಯಾಯ 6ನೇ ವಚನ. ಪಾಪದೀನ ಸ್ವಭಾವವು ನಾಶವಾಗಿ ನಾವು ಇನ್ನು ಪಾಪದ ವಶದಲ್ಲಿರುವಂತೆ ನಮ್ಮ ಪೂರ್ವ ಸ್ವಭಾವವು ಕ್ರಿಸ್ತನು ಕೂಡ ಶಿಲುಬೆಗೆ ಹಾಕಲ್ಪಟ್ಟಿತೆಂದು ತಿಳಿದಿದ್ದೇವೆ. ಸತ್ತವನು ಪಾಪದ ವಶದಿಂದ ಬಿಡುಗಡೆ ಹೊಂದಿದ್ದಾನಷ್ಟೇ. ಪಾಪದೀನ ಸ್ವಭಾವವು ನಾಶವಾಗಿ ನಾವು ಇನ್ನೂ ಪಾಪದ ವಶದಲ್ಲಿ ಇರದಂತೆ ನಮ್ಮ ಪೂರ್ವ ಸ್ವಭಾವವು ಕ್ರಿಸ್ತನ ಕೂಡ ಶಿಲುಬೆಗೆ ಹಾಕಲ್ಪಟ್ಟಿತೆಂದು ತಿಳಿದಿದ್ದೇವೆ. ಸತ್ತವನು ಪಾಪದ ವಶದಿಂದ ಬಿಡುಗಡೆ ಹೊಂದಿದ. ನೋಡಿ, ನಾವು ಪಾಪದ ಪಾಲಿಗೆ ಸತ್ತವರಾಗಿರ್ತೇವೆ. ಕೊಲೊಸ್ಸೆ ಪತ್ರದ 3ನೇ ಅಧ್ಯಾಯ 1ನೇ ವಚನದಲ್ಲಿ ನೋಡಿದ್ರೆ, ನೀವು ಸತ್ತಿರಲ್ಲ, ಮೇಲಿರುವುದನ್ನೇ ನೀವು ಹುಡುಕುವರಾಗಿರ್ರಿ ಎಂಬುದಾಗಿ. ನಮ್ಮ ಫೋಕಸ್ ಅಲ್ಲ ಪರಲೋಕದ ಮೇಲೆ ಇರುವಂತದ್ದು, ನಮ್ಮ ಮನಸ್ಸಲ್ಲ ಪರಲೋಕದ ಮೇಲೆ ಇರುವಂತದ್ದು ಆಗಿರ್ಬೇಕೆಂಬುದಾಗಿ ಇಲ್ಲಿ ನೋಡ್ತೇವೆ. ಹಾಗಾದ್ರೆ ನಮ್ಮ ಪಾಪದಿನ ನಾಶ ಆಗ್ಬೇಕಾದ್ರೆ ನಾವು ಸಾಯ್ಬೇಕು. ಹಾಗಾದ್ರೆ ನಾವು ಶಿಲುಬೆಗೆ ನಮ್ಮನ್ನು ಹಾಕಲ್ಪಟ್ಟವರಾಗಿರ್ಬೇಕು. ನಮ್ಮ ಎಲ್ಲಾ ಇಚ್ಛೆಗಳನ್ನು ಶಿಲುಬೆಗೆ ಜಡಿದು ನಾವು ಪಾಪದ ಪಾಲಿಗೆ, ಈ ಲೋಕದ ಪಾಲಿಗೆ, ಈ ಲೋಕದ ಆಶೆಗಳಿಗೆ ನಾವು ಸತ್ತವರು ಆಗುವಂತವ್ರು ಆಗಿರಬೇಕು. ದೇವರು ಪಾಪ ಅಪರಾಧಗಳಲ್ಲಿ ಸತ್ತವರು ನಾವು ಎಫೆಸ ಪತ್ರಿಕೆ 2ನೇದಲ್ಲಿ ನೋಡ್ತೇವೆ. ಪಾಪ ಅಪರಾಧಗಳಲ್ಲಿ ಸತ್ತವರು ಆದಂತ ನಮ್ಮನ್ನ ಕ್ರಿಸ್ತನಲ್ಲಿ ಬದುಕಿಸಿದ್ದಾನೆ ಅಲ್ವಾ? ಹಾಗಾದ್ರೆ ನಾವು 2 ಕೊರಿಂಥ 5ನೇ ಅಧ್ಯಾಯ 15ನೇ ವಚನ ನೋಡೋಣ. ಜೀವಿಸುವವರು ಇನ್ನು ಮೇಲೆ ತಮಗಾಗಿ ಜೀವಿಸದೆ ತಮಗೋಸ್ಕರ ಸತ್ತು ಎದ್ದು ಬಂದಾತನಿಗಾಗಿ ಜೀವಿಸಬೇಕೆಂತಲೇ ಆತನು ಎಲ್ಲರಿಗೋಸ್ಕರ ಸತ್ತನು. ಅಲ್ವಾ? ಇಲ್ಲಿ ನೋಡುವಾಗ ಜೀವಿಸುವರು ಇನ್ನು ಮೇಲೆ ನಮಗಾಗಿ ನಾವು ಜೀವಿಸಬಾರದು. ತಮಗೋಸ್ಕರ ಸತ್ತು ಎಂದು ಬಂದಾತನಿಗೆ, ನಮ್ಮ ಪಾಪಕ್ಕಾಗಿ ಸತ್ತವನು ಯಾರಿದ್ದಾರೆ? ಅನೇಕ ದೇವರುಗಳಂತ ಈ ಲೋಕದಲ್ಲಿ ಬಂದರು. ಯಾರು ಕೂಡ ಈ ಚರಿತ್ರೆಯಲ್ಲಿ ನಾವು ನೋಡುವಾಗ ಯಾರು ಕೂಡ ನಮ್ಮ ಪಾಪಕ್ಕಾಗಿ ಈ ಲೋಕಕ್ಕೆ ಬಂದು ನಮ್ಮ ಪಾಪಕ್ಕಾಗಿ ಪ್ರಾಣ ಕೊಟ್ಟವನು ಈ ಲೋಕದಲ್ಲಿ ಯಾರಿಲ್ಲ. ಯೇಸು ಕ್ರಿಸ್ತನು ಒಬ್ಬನೇ. ಆತನು ಪರಲೋಕದಲ್ಲಿ ಇದ್ದಾತನು ದೇವರಿಗೆ ಸರಿಸಮಾನವಾಗಿರ್ತಕ್ಕಂಥ ಆ ಒಂದು ಪದವಿಯನ್ನು ಬಿಡಲೊಳ್ಳದೆ ಎಣಿಸಿ ಈ ಲೋಕಕ್ಕೆ ಮಾನವನಾಗಿ ತಗ್ಗಿಸಿಕೊಂಡು ಬಂದನು. ಅರ್ಥ ಏನಂದ್ರೆ, ನಮ್ಮನ್ನು ಎಷ್ಟೋ ಪ್ರೀತಿ ಮಾಡಿ ಈ ಲೋಕಕ್ಕೆ ಬಂದಿದ್ದಾನೆ. ನಾನು ಕಳೆದ ಇದರಲ್ಲಿ ನಾನು ಈಗ ಇನ್ನೊಬ್ಬರ ಹತ್ರ ಮಾತಾಡ್ತಾ ಇದ್ದೆ. ಏನಪ್ಪಾ ಅಂದ್ರೆ, ಆ ಒಂದು ಲಾಸ್ ಏಂಜಲೀಸ್ ಅಲ್ಲಿ ಬೆಂಕಿ ಹತ್ತಿಕೊಂಡು ಅದನ್ನು ಆರಿಸುವುದಕ್ಕೆ ಎಷ್ಟೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಮತ್ತು ಸಮುದ್ರದಲ್ಲಿ ಆ ಒಂದು ನೀರು ಪಕ್ಕದಲ್ಲೇ ಇದ್ರೂ ಕೂಡ ಆರಿಸಲಿಕ್ಕೆ ಸಾಧ್ಯವಾಗ್ಲಿಲ್ಲ. ಅನೇಕ ರೀತಿಯಲ್ಲಿ ಆರಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ರು. ಈಗ ಏನಾಗಿದೆ ಗೊತ್ತಿಲ್ಲ. ಆದ್ರೆ ನೀರನ್ನು ಆರಿಸುವಾಗ ಅನೇಕ ಕಡೆಗಳಲ್ಲಿ ಆ ಬೆಂಕಿಯನ್ನ ನಂದಿಸುವುದನ್ನು ನೋಡುತ್ತೇವೆ. ಹಾಗಾದ್ರೆ ನಾವಿಲ್ಲಿ ನೋಡುವಾಗ ದೇವರ ಕೋಪ ನಮ್ಮ ಮೇಲೆ ಇತ್ತು. ನಮ್ಮನ್ನು ಆ ಒಂದು ಬೆಂಕಿಯಂತೆ ನಾವು ಆ ಬೆಂಕಿಯಲ್ಲಿ ಸುಟ್ಟು ಹೋಗುವಂತವರಾಗಿದ್ದೆವು. ಆ ಒಂದು ನರಕದ ಆ ಒಂದು ಯಾತನೆಯನ್ನು ನಾವು ನೆನೆಸ್ಕೊಳ್ಳುವಾಗ ಅದು ಉರಿಯುವಂತ ಬೆಂಕಿ ಅಲ್ಲಿ ಹಾಕುವಂತ ರೀತಿಯಲ್ಲಿ ಆ ಸ್ಥಿತಿಗೆ ನಾವು ಹೋಗುವಂತವರಾಗಿರಬೇಕು. ಎಲ್ಲಾ ಮನುಷ್ಯರು ಪಾಪ ಮಾಡಿ ದೇವರ ಮನೆಯನ್ನು ಕಳೆದುಕೊಂಡಿರುವಾಗ ಆ ದೇವರ ಕೋಪ, ದೇವರು ದಹಿಸುವ ಅಗ್ನಿಯಾಗಿರುವಾಗ ಆತನ ಕೋಪಕ್ಕೆ ನೀರು ಹೇಗೆ ಅದು ಒಂದು ಕಾರ್ಯ ಮಾಡುತ್ತದೆ? ಜೀವ ಕೊಡುವ ನೀರು, ಯೇಸು ಕ್ರಿಸ್ತನು ಜೀವ ಕೊಡುವ ನೀರು. ಆತನು ವಾಕ್ಯವಾಗಿದ್ದ ಆತನು ಈ ಲೋಕಕ್ಕೆ ಮಾನವನಾಗಿ ಬಂದು ನಮ್ಮ ಆ ಒಂದು ದೇವರ ಕೋಪವನ್ನು
ಆತನು ತಣ್ಣಗಾಗಿ ಮಾಡುವುದಕ್ಕೆ, ದೇವರನ್ನು ಸಮಾಧಾನ ಪಡಿಸುವುದಕ್ಕೋಸ್ಕರ ಆತನು ದೇವರಿಗೂ ಮನುಷ್ಯನಿಗೂ ಮಧ್ಯಸ್ಥನಾಗಿ ಈ ಲೋಕಕ್ಕೆ ಆತನು ಬಂದಿದ್ದಾನೆ. ಆತನು ಬಂದು ನಮ್ಮ ಪಾಪಕ್ಕೋಸ್ಕರ ಆತನು ಪ್ರಾಣವನ್ನ ಕೊಟ್ಟು ಆತನು ಸತ್ತರೊಳಗಿಂದ ಆತನು ಎದ್ದು ಬಂದಿದ್ದಾನೆ. ಹಾಗಾದ್ರೆ ಆತನು ನಮ್ಮ ಜೀವವಾಗಿದ್ದಾನೆ. ಆತನು ಇನ್ನು ನಾವು ಜೀವಿಸುವವರು ನಾವಲ್ಲ, ನಿನ್ನು ಜೀವಿಸುವ ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸ್ತಾನೆ. ಬದುಕಿದರೆ ಕ್ರಿಸ್ತನೇ, ಸತ್ತರೆ ಲಾಭವೇ. ಹಾಗಾದ್ರೆ ಬದುಕಿದರೂ ಕ್ರಿಸ್ತನೇ, ಸತ್ತರೂ ಕ್ರಿಸ್ತನೇ ಎಂಬುದಾಗಿ ತೀರ್ಮಾನದೊಂದಿಗೆ ನಾವು ಜೀವಿಸುವಾಗ, ದೇವರಿಗಾಗಿ ಜೀವಿಸುವಾಗ ದೇವರು ನಮ್ಮನ್ನ ಹೊಗಳುವಂತವನಾಗಿದ್ದಾನೆ. ದೇವರು ಈ ವಾಕ್ಯಗಳನ್ನು ಆಶೀರ್ವದಿಸು.